ನಿನ್ನೆ ರಸ್ತೆ ಅಪಘಾತದಲ್ಲಿ ನಮ್ಮನ್ನು ಅಗಲಿದ ಶ್ರೀಯುತ ಮಂತೇಶ್ ಬೀಳ್ಗಿ ನನ್ನ ಬ್ಯಾಚ್ಮೇಟ್ ಇದ್ದರು. ಅವರು ಮತ್ತು ಅವರ ಜೊತೆ ಸಹ ಪ್ರಯಾಣಿಕರಿದ್ದ ಮೃತರಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ನಾವೆಲ್ಲರೂ ಅವರ ಸ್ಮರಣಾರ್ಥ ಗೌರವವನ್ನು ಸಲ್ಲಿಸೋಕ್ಕೆ ಬಂದಿದ್ದೀವಿ. ಅವ್ರು ನನ್ನ ಬ್ಯಾಚ್ಮೇಟ್ ಆಗಿದ್ದರು, ಹಾಗಾಗಿ ಅವ್ರ ಬಗ್ಗೆ ನನಗೆ ಹೆಚ್ಚು ಗೊತ್ತಿದೆ, ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ. ಅವ್ರ ಬಂಧುಗಳು ಮತ್ತು ಅವರ ಸ್ನೇಹಿತರು ಅವ್ರ ಜೊತೆ ಪ್ರಯಾಣ ಬೆಳೆಸ್ತಾ ಇದ್ರು ಅಂತ ತಿಳಿದು ಬಂದಿದೆ. ಸರ್ಕಾರ ಅವರ ಗೌರವಾರ್ಥ ಈಗಾಗಲೇ ಆದೇಶ ಮಾಡಿದೆ. ಅದರಂತೆ ಅವರ ಗೌರವಗಳನ್ನ, ಅವರ ಅಂತ್ಯಕ್ರಿಯೆಯನ್ನು ಸಕಲ ಗೌರವಗಳೊಂದಿಗೆ ಆಚರಣೆ ಮಾಡಲಾಗುತ್ತೆ. ಮೂಲತಃ ಅತ್ಯಂತ ಉತ್ಸಾಹಿ ಮತ್ತು ಸರಳರು, ಸಜ್ಜನಿಕೆ ವ್ಯಕ್ತಿತ್ವ ಅವರದ್ದು. ಇಂಥ ದುರಂತ ಅಂತ್ಯ ಆಗುತ್ತೆ ಅಂತ ಯಾರೂ ಭಾವಿಸಿರಲಿಲ್ಲ. ಅವರ ಕುಟುಂಬಕ್ಕೆ ಇದರಿಂದ ಹೊರಬರೋಕ್ಕೆ ತುಂಬ ಶಕ್ತಿ ಬೇಕು ಮತ್ತು ಸಮಯ ಬೇಕು. ಎಲ್ಲರೂ ಕೂಡ ಕರ್ನಾಟಕ ಅಂತ ಒಂದು ಒಬ್ಬ ಅಧಿಕಾರಿಯನ್ನು ಕಳೆದುಕೊಂಡಿದೆ. ಅವರು ಯಾವುದೇ ಹುದ್ದೆಯಲ್ಲಿ ಕೆಲಸ ಮಾಡಿದಾಗಲೂ ಕೂಡ ಅತ್ಯಂತ ಪರಿಶ್ರಮ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡಿದ್ದಾರೆ. ಅವರು ಕೆಲಸ ಮಾಡಿದ ಎಲ್ಲ ಸ್ಥಳಗಳಲ್ಲೂ ಕೂಡ ಅತ್ಯುತ್ತಮವಾದ ಕಾರ್ಯನಿರ್ವಹಣೆ ಮತ್ತು ಸಾರ್ವಜನಿಕ ಸ್ನೇಹಿಯಾಗಿ ಅವ್ರು ಕೆಲಸ ಮಾಡಿದ್ದಾರೆ. ನಮ್ಮ ರಾಜ್ಯ ಒಬ್ಬ ಒಳ್ಳೆಯ ಅಧಿಕಾರಿ ಮತ್ತು ಮಾನವೀಯತೆ ಇರುವಂಥವರು, ಯುವ ಜನರಿಗೆ ಯಾವಾಗಲೂ ಸ್ಫೂರ್ತಿ ನೀಡ್ತಾಯಿದ್ರು. ಮತ್ತು ಮೂಲ ವೃತ್ತಿ ಶಿಕ್ಷಕರಾಗಿದ್ದರು. ಅದನ್ನು ಅವ್ರು ಯಾವಾಗೂ ಮರ್ತಿರಲಿಲ್ಲ. ಸಿಕ್ಕಾಗೆಲ್ಲ ಕೂಡ ಯುವ ಜನರನ್ನು ಉದ್ದೇಶಿಸಿ ಹೆಂಗೆ ನಾವು ಇನ್ಫೀರಿಯಾರಿಟಿ ಆಗಲಿ, ಇನ್ಸೆಕ್ಯೂರಿಟಿಯನ್ನಾಗಲಿ ಮೀರಿ ನಮ್ಮ ಐಡೆಂಟಿಟಿಯನ್ನು ಪ್ರೂವ್ ಮಾಡ್ಕೋಬೇಕು ಅನ್ನೋದನ್ನು ಸ್ವತಃ ತಾವೇ ಉದಾಹರಣೆಯಾಗಿ ರೂಪಿಸ್ಕೊಂಡು ಆದರ್ಶ ಆಗಿದ್ದರು. ಈ ಗ್ರಾಮದಲ್ಲಿ ನಿಜವಾಗ್ಲೂ ಕೂಡ ಈ ಗ್ರಾಮ, ಜಿಲ್ಲೆ, ರಾಜ್ಯ ಒಬ್ಬ ಒಳ್ಳೆಯ ಆದರ್ಶವಾದ ವ್ಯಕ್ತಿತ್ವ ಉಳ್ಳ ವ್ಯಕ್ತಿಯನ್ನು ಕಳ್ಕೊಂಡಿದ್ದೀವಿ ನಾವು. ಎಲ್ಲರೂ ಕೂಡ ಅವ್ರ ಕುಟುಂಬದ ಜೊತೆ ನಿಂತು ಅವರಿಗೆ ದುಃಖಕ್ಕೆ ಬರ್ಸೋಕ್ಕೆ ಶಕ್ತಿ ಕೊಡುವಂಥ ಪ್ರೇಯರ್ ಮಾಡೋದಷ್ಟೇ ನಮಗೀಗ ಉಳಿದಿರೋದು. ಎಲ್ಲರೂ ಕೂಡ ಸಹೋದ್ಯೋಗಿಗಳು ಮತ್ತು ಗ್ರಾಮಸ್ಥರು ಎಲ್ಲರ ಸಮ್ಮುಖದಲ್ಲಿ ಮಧ್ಯಾಹ್ನ ಅವರ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಡೆಯುತ್ತೆ. ಟೈಮು 3 ಗಂಟೆ, ಅಂದಾಜು 3 ಗಂಟೆ ಅಂತ ಅಂದ್ಕೊಂಡಿದ್ದೀವಿ. ಹೆಚ್ಚು ಕಡಿಮೆ 3 ಜನರದ್ದು ಒಟ್ಟಿಗೆ ಇನ್ನೊಬ್ಬರದ್ದು ಈಗ ಜಸ್ಟ್ ನನಗೆ ಗೊತ್ತಾಯಿತು ಗುಲ್ಬರ್ಗದಲ್ಲಿ ಅವ್ರದ್ದು ಇದಿದೆ ಅಂತ. ಅದು ನನಗೆ ಹೆಚ್ಚಿನ ಮಾಹಿತಿ ಇಲ್ಲ ರೀ ಅವ್ರ ಕುಟುಂಬದ ಬಗ್ಗೆ. ನಾನು ಇದು ಮಾಡ್ತೀನಿ. ತುಂಬ ಉತ್ಸಾಹಿ ರೀ ಅವರು, ತುಂಬ ಉತ್ಸಾಹಶೀಲರು ಮತ್ತು ಲೀಡರ್ಶಿಪ್ ಆಯಿತು, ತಿಳುವಳಿಕೆ, ಶ್ರದ್ಧೆ, ಪರಿಶ್ರಮ ಅವರಲ್ಲಿ ನೆಲೆಗೊಂಡಿತ್ತು.